ಗುಡ್ ನ್ಯೂಸ್. ಇಡೀ ದೇಶದಾದ್ಯಂತ ಇರುವ ಎಲ್ಲ ಸಾರ್ವಜನಿಕರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಗುಡ್ ನ್ಯೂಸ್. ಈ 2026 ಜನವರಿ 1ರಿಂದ ಅಂದರೆ ಈ ಹೊಸ ವರ್ಷದಿಂದ ಇಡೀ ದೇಶದಾದ್ಯಂತ 12 ಹೊಸ ರೂಲ್ಸ್ಗಳು ಜಾರಿ. ದೇಶದ ಎಲ್ಲ ಸಾರ್ವಜನಿಕರಿಗೆ ಜೀವನ ಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಹಾಗೂ ಸಾಕಷ್ಟು ಬೆಲೆ ಏರಿಕೆ ಮತ್ತು ಇಳಿಕೆ ಹಾಗೂ ನಿತ್ಯ ಜೀವನದಲ್ಲಿ ಇರುವ ಬ್ಯಾಂಕಿಂಗ್ ಕ್ಷೇತ್ರ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಸಾಕಷ್ಟು ಬದಲಾವಣೆಯಾಗಿವೆ. ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆಯುತ್ತಿದ್ದರೆ ಪ್ಯಾನ್ ಕಾರ್ಡ್ ಇದ್ದವರಿಗೆ, ಬ್ಯಾಂಕ್ ಅಕೌಂಟ್ ಇದ್ದವರಿಗೆ, ಮನೆಯಲ್ಲಿ LPG ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ, ಸರ್ಕಾರಿ ನೌಕರರಿಗೆ, ಬ್ಯಾಂಕ್ನಲ್ಲಿ FD ಹಣ ಇಡುವವರಿಗೆ, ಪ್ರತಿ ತಿಂಗಳು ರೇಷನ್ ಆಹಾರ ಧಾನ್ಯ ಪಡೆದುಕೊಳ್ಳುತ್ತಿರುವ ಪಡಿತರ ಚೀಟಿದಾರರಿಗೆ ಸೇರಿದಂತೆ ಒಟ್ಟು 12 ಬಗೆಯ ಹೊಸ ರೂಲ್ಸ್ಗಳು ಜಾರಿಗೆ ಬಂದಿವೆ. ಬನ್ನಿ, ಕೇಂದ್ರ ಸರ್ಕಾರವು ಸಾರ್ವಜನಿಕರಿಗಾಗಿ 12 ಬಗೆಯ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರುವ ಮೂಲಕ ಸಾರ್ವಜನಿಕರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಕ್ರಮ ತೆಗೆದುಕೊಂಡಿದೆ. ಈ ಕೆಲಸ ಒಳ್ಳೆಯ ಕೆಲಸ ಅನ್ನುವುದಾದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಪ್ಯಾನ್ ಆಧಾರ್ ಲಿಂಕ್ ಮಾಡುವಿಕೆ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಅನ್ನು ಲಿಂಕ್ ಮಾಡುವ ಗಡುವು ಡಿಸೆಂಬರ್ನಲ್ಲಿ ಕೊನೆಗೊಳ್ಳುತ್ತಿದೆ. ಅವುಗಳನ್ನು ಲಿಂಕ್ ಮಾಡದಿದ್ದರೆ ಜನವರಿ 1ರಿಂದ ಅವು ನಿಷ್ಕ್ರಿಯವಾಗುತ್ತವೆ. ಇದು ನಿಮಗೆ ITR ಮರುಪಾವತಿಗಳು, ರಸೀದಿಗಳು ಮತ್ತು ಬ್ಯಾಂಕಿಂಗ್ ಪ್ರಯೋಜನಗಳನ್ನು ಪಡೆಯುವುದನ್ನು ತಡೆಯುತ್ತದೆ. ಇದಲ್ಲದೆ ನಿಷ್ಕ್ರಿಯಗೊಳಿಸಿದ ಪ್ಯಾನ್ ಹಲವಾರು ಸರ್ಕಾರಿ ಯೋಜನೆಗಳ ಪ್ರಯೋಜನಗಳಿಂದ ನಿಮ್ಮನ್ನು ವಂಚಿತಗೊಳಿಸಬಹುದು. UPI ಸಿಮ್ ಮತ್ತು ಸಂದೇಶ ಕಳುಹಿಸುವ ನಿಯಮಗಳು. ಬ್ಯಾಂಕುಗಳು UPI ಮತ್ತು ಡಿಜಿಟಲ್ ಪಾವತಿ ನಿಯಮಗಳನ್ನು ಬಿಗಿಗೊಳಿಸುತ್ತಿವೆ. ವಂಚನೆಯನ್ನು ತಡೆಗಟ್ಟಲು ಸಿಮ್ ಪರಿಶೀಲನಾ ನಿಯಮಗಳನ್ನು ಸಹ ಬಿಗಿಗೊಳಿಸುತ್ತಿದೆ. ಇದು ವಂಚಕರ ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮತ್ತು ಸಿಗ್ನಲ್ನಂತಹ ಅಪ್ಲಿಕೇಶನ್ಗಳ ಬಳಕೆಯನ್ನು ಕಡಿಮೆ ಮಾಡುತ್ತದೆ. FD ಯೋಜನೆಗಳು ಮತ್ತು ಸಾಲಗಳು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು HDFC ಬ್ಯಾಂಕ್ನಂತಹ ಬ್ಯಾಂಕುಗಳು ಜನವರಿ 1ರಿಂದ ಜಾರಿಗೆ ಬರುವಂತೆ ಸಾಲದ ದರಗಳನ್ನು ಕಡಿಮೆ ಮಾಡಿವೆ. ಅದೇ ರೀತಿ ಜನವರಿಯಿಂದ ಹೊಸ ಸ್ಥಿರ ಠೇವಣಿ ಬಡ್ಡಿಗಳನ್ನು ಸಹ ಜಾರಿಗೆ ತರಲಾಗುತ್ತದೆ. ಇದು ನಿಮ್ಮ ಹೂಡಿಕೆಗಳ ಮೇಲೆ ಪರಿಣಾಮ ಬೀರಬಹುದು. LPG ಸಿಲಿಂಡರ್ ಬೆಲೆಗಳು. LPG ಗ್ಯಾಸ್ ಸಿಲಿಂಡರ್ ಬೆಲೆಗಳು ಪ್ರತಿ ತಿಂಗಳು ಬದಲಾಗುತ್ತವೆ. ಜನವರಿ 1ರಿಂದ LPG ಬೆಲೆಗಳು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು. ಇದು ನಿಮ್ಮ ಜೇಬಿನ ಮೇಲೆ ಪರಿಣಾಮ ಬೀರಬಹುದು. ಡಿಸೆಂಬರ್ 1 ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನು 10 ರೂಪಾಯಿಯಷ್ಟು ಕಡಿಮೆ ಮಾಡಲಾಗಿದೆ. ದೆಹಲಿಯಲ್ಲಿ ದರ 1580.50 ರೂಪಾಯಿ ಇದೆ. CNG, PNG ಮತ್ತು ATF. ತೈಲ ಕಂಪನಿಗಳು ಪ್ರತಿ ತಿಂಗಳು LPG, CNG, PNG ಮತ್ತು ATF ಬೆಲೆಗಳನ್ನು ಪರಿಷ್ಕರಿಸುತ್ತವೆ. ಜನವರಿ 1ರಿಂದ LPG ಜೊತೆಗೆ CNG, PNG ಮತ್ತು ಜೆಟ್ ಇಂಧನ ಬೆಲೆಗಳು ಬದಲಾವಣೆಗೆ ಒಳಪಟ್ಟಿರುತ್ತವೆ. ಜೆಟ್ ಇಂಧನ ಎಂದು ಕರೆಯಲ್ಪಡುವ ATF ವೇಗವಾಗಿ ಕಾರ್ಯನಿರ್ವಹಿಸುವ ಇಂಧನವಾಗಿದೆ. ಇದರ ಬೆಲೆಗಳನ್ನು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ವಿಭಿನ್ನವಾಗಿ ನಿಗದಿಪಡಿಸಲಾಗಿದೆ. ಹೊಸ ತೆರಿಗೆ ಕಾನೂನು. ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಜನವರಿ 1, 2026ರಿಂದ ಸಂಪೂರ್ಣವಾಗಿ ಜಾರಿಗೆ ಬರುವುದಿಲ್ಲ. ಆದರೆ ಸರ್ಕಾರವು ಹೊಸ ITR ರೂಪಗಳು ಮತ್ತು ನಿಯಮಗಳನ್ನು ಜನವರಿಯ ಒಳಗೆ ತಿಳಿಸುತ್ತದೆ. ಇದು ಏಪ್ರಿಲ್ 1, 2026ರಿಂದ ಜಾರಿಗೆ ಬರಲಿದೆ. ಅಂದರೆ 2026-27ರ ಹಣಕಾಸು ವರ್ಷ. ಇದು ಹಳೆಯ ತೆರಿಗೆ ಕಾನೂನು ಆದಾಯ ತೆರಿಗೆ ಕಾಯ್ದೆ 1961 ಬದಲಾಯಿಸುತ್ತದೆ. ಹೊಸ ಕಾನೂನಿನ ಅಡಿಯಲ್ಲಿ ತೆರಿಗೆ ವರ್ಷದ ಪ್ರಕ್ರಿಯೆ ಮತ್ತು ವ್ಯಾಖ್ಯಾನವನ್ನು ಬದಲಾಯಿಸಲಾಗಿದೆ. ITR ರೂಪಗಳನ್ನು ಸರಳೀಕರಿಸಲಾಗುತ್ತದೆ ಮತ್ತು ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸಲಾಗುತ್ತದೆ. 8ನೇ ವೇತನ ಆಯೋಗ. ಜನವರಿ 1, 2026ರಿಂದ ಜಾರಿಗೆ ಬರುವಂತೆ 8ನೇ ವೇತನ ಆಯೋಗವನ್ನು ಸರ್ಕಾರ ಜಾರಿಗೆ ತರುವ ನಿರೀಕ್ಷೆ ಇದೆ. ಅದು ಹೆಚ್ಚು ಸಮಯ ತೆಗೆದುಕೊಂಡರೂ ಸಹ ಇದರರ್ಥ 8ನೇ ವೇತನ ಆಯೋಗದ ಅನುಷ್ಠಾನದ ನಂತರ ನೌಕರರ ಸಂಬಳ ಮತ್ತು ಪಿಂಚಣಿಗಳನ್ನು ಜನವರಿ 1, 2026ಕ್ಕೆ ಲಿಂಕ್ ಮಾಡಲಾಗುತ್ತದೆ. 7ನೇ ವೇತನ ಆಯೋಗವು ಡಿಸೆಂಬರ್ 31, 2025ರಂದು ಮುಕ್ತಾಯಗೊಳ್ಳಲಿದೆ. ರೈತರಿಗಾಗಿ ನಿಯಮಗಳು. PM ಕಿಸಾನ್ ಯೋಜನೆಯ ಲಾಭ ಪಡೆಯಲು ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿನ ರೈತರು ವಿಶಿಷ್ಟ ರೈತ ಐಡಿಯ ಅಗತ್ಯವಿದೆ. PM ಕಿಸಾನ್ ಬೆಳೆ ವಿಮಾ ಯೋಜನೆಯ ಅಡಿಯಲ್ಲಿ ಕಾಡು ಪ್ರಾಣಿಗಳಿಂದ ಉಂಟಾಗುವ ಬೆಳೆ ಹಾನಿಯನ್ನು 72 ಗಂಟೆಗಳ ಒಳಗೆ ವರದಿ ಮಾಡಿದರೆ ಈಗ ಭರಿಸಬಹುದು. ವಾಹನ ಬೆಲೆಗಳಲ್ಲಿ ಹೆಚ್ಚಳ. ಜನವರಿ 1, 2026ರಿಂದ ಭಾರತದ ಅನೇಕ ಪ್ರಮುಖ ಆಟೋಮೊಬೈಲ್ ಕಂಪನಿಗಳು ತಮ್ಮ ವಾಹನಗಳ ಬೆಲೆಗಳನ್ನು ಹೆಚ್ಚಿಸಲಿವೆ. ನಿಸಾನ್, BMW, JSW MG ಮೋಟಾರ್,
ರೆನಾಲ್ಟ್ ಮತ್ತು ಅಥರ್ ಎನರ್ಜಿ 3,000ದಿಂದ 3% ವರೆಗಿನ ವಾಹನ ಬೆಲೆ ಹೆಚ್ಚಳವನ್ನು ಘೋಷಿಸಿವೆ. ಟಾಟಾ ಮೋಟಾರ್ಸ್ ಮತ್ತು ಹೋಂಡಾದಂತಹ ಕಂಪನಿಗಳು ಸಹ ಹೆಚ್ಚಳದ ಸುಳಿವನ್ನು ನೀಡಿವೆ. ಸಿಮ್ ಮತ್ತು ಸಂದೇಶ ಕಳುಹಿಸುವ ನಿಯಮಗಳು. ಬ್ಯಾಂಕುಗಳು ಯುಪಿಐ ಮತ್ತು ಡಿಜಿಟಲ್ ಪಾವತಿ ನಿಯಮಗಳನ್ನು ಬಿಗಿಗೊಳಿಸುತ್ತಿವೆ. ವಂಚನೆಯನ್ನು ನಿಗ್ರಹಿಸಲು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮತ್ತು ಸಿಗ್ನಲ್ನಂತಹ ಅಪ್ಲಿಕೇಶನ್ಗಳಿಗೆ ಸಿಮ್ ಪರಿಶೀಲನಾ ನಿಯಮಗಳು ಸಹ ಕಠಿಣವಾಗಲಿದೆ. ಪೆಟ್ರೋಲ್, ಡೀಸೆಲ್ ವಾಹನಗಳ ಮೇಲೆ ಹೊಸ ನಿರ್ಬಂಧಗಳು. ದೆಹಲಿ ಮತ್ತು ನೋಯ್ಡಾದಂತಹ ನಗರಗಳು ಮಾಲಿನ್ಯವನ್ನು ಕಡಿಮೆ ಮಾಡಲು ಪೆಟ್ರೋಲ್ ಮತ್ತು ಡೀಸೆಲ್ ವಾಣಿಜ್ಯ ವಾಹನಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಪರಿಚಯಿಸಬಹುದು. ಇದು ವಿತರಣಾ ಸೇವೆಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಸರ್ಕಾರಿ ನೌಕರರಿಗೆ ವೇತನ ಪರಿಹಾರ. 8ನೇ ವೇತನ ಆಯೋಗವು ಜನವರಿ 1, 2026ರಿಂದ ಪ್ರಾರಂಭವಾಗುವ ನಿರೀಕ್ಷೆ ಇದೆ. ತುಟ್ಟಿ ಭತ್ಯೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದ್ದು ಆದಾಯ ಪರಿಹಾರವನ್ನು ನೀಡುತ್ತದೆ. ಹಾಗೂ ಜನವರಿ 1ರಂದು ಎಲ್ಪಿಜಿ, ವಾಣಿಜ್ಯ ಅನಿಲ ಮತ್ತು ಎಟಿಎಫ್ ಬೆಲೆಗಳನ್ನು ಪರಿಷ್ಕರಿಸಲಾಗುತ್ತದೆ. ಹೊಸ ಪೂರ್ವ ಭರ್ತಿ ಮಾಡಿದ ಐಟಿಆರ್ ಫಾರ್ಮ್ ಅನ್ನು ಸಹ ನಿರೀಕ್ಷಿಸಲಾಗಿದೆ. ಇದು ಫೈಲಿಂಗ್ ಅನ್ನು ಸರಳಗೊಳಿಸುತ್ತದೆ.